ಪ್ರಿಯ ರೈತ ಬಾಂಧವರೇ, ಇಂದಿನ ದಿವಸ ನಾವು ಗದಗ ಜಿಲ್ಲೆಯ ಗದಗ ತಾಲೂಕಿನ ಸಂಬಾಪುರ ಗ್ರಾಮದಲ್ಲಿದ್ದೇವೆ. ಶ್ರೀ ಗುರುನಾಥ್ ಬಂಡಿಯವರ ಜಮೀನಲ್ಲಿ ನಾನು ಬಂದಿದ್ದೇನೆ. ನನ್ನ ಹೆಸರು ಮಹದೇಶ್ವರ ಲಿಂಗದಾಳ್. ನಾನು ಮುಂಡಗೋಡ ತಾಲೂಕಿನಲ್ಲಿರ್ತಕ್ಕಂಥ ಭೂ ವಿಕಾಸ್ ಫಾರ್ಮ್ ಆ್ಯಂಡ್ ನರ್ಸರಿ ವತಿಯಿಂದ ಈ ಜಮೀನಿಗೆ ನಾವು ದಾಲ್ಚಿನ್ನಿ ಸಸಿಗಳನ್ನು ಕೊಟ್ಟು ಸುಮಾರು 4-5 ತಿಂಗಳಾಯಿತು. ಅವರು ದಾಲ್ಚಿನ್ನಿ ಸಸಿಗಳ ಬಗ್ಗೆ ಒಂದು ವಿಚಾರವನ್ನು ತಿಳಿಸಲಿಕ್ಕೆ ನಾವು ಇವತ್ತಿನ ದಿವಸ ನಿಮ್ಮ ಎದುರಿಗೆ ಬರ್ತಾ ಇದ್ದೇವೆ. ಅವರೇ ಶ್ರೀ ಗುರುನಾಥ್ ಬಂಡಿಯವರು ನಿಮ್ಮ ಎದುರಿಗಿದ್ದಾರೆ. ಅವ್ರ ಜಮೀನಲ್ಲಿ ಬಂದಿವೆ. ದಯವಿಟ್ಟು ನಾವು ಮಾತಾಡಬೇಕಂತ ವಿನಂತಿಸ್ತಾ ಇದ್ದೇವೆ. ನಮಸ್ಕಾರ. ನಾವು ಲಿಂಗದಾಳ್ ಮುಂಡಗೋಡ ಇವರ ಸಹಾಯದಡಿಯಲ್ಲಿ ದಾಲ್ಚಿನ್ನಿಯನ್ನು ಬೆಳೆಯಲು ಆಯ್ಕೆ ಮಾಡಿಕೊಂಡಿದ್ದೇವೆ. ಸದರಿ ದಾಲ್ಚಿನ್ನಿಯು ಕಡಿಮೆ ನೀರಿನಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ತೋರಿಸುವಂಥ ವಾಣಿಜ್ಯ ಬೆಳೆಯಾಗಿರುತ್ತದೆ. ಅದರನ್ವಯ ನಾನು ಅವರಿಂದ 300 ಸಸಿಗಳನ್ನು ಖರೀದಿಸಿ ಡಿಸೆಂಬರ್ ಮೊದಲನೇ ವಾರದಲ್ಲಿ ಪ್ಲಾಂಟೇಶನ್ ಮಾಡಿರೋಣ. ಸದರ ಪ್ಲಾಂಟೇಶನ್ಗಳು ಕೂಡ ಅಭಿವೃದ್ಧಿಯಲ್ಲಿ ಬೆಳವಣಿಗೆ ಆಗುತ್ತಿರುತ್ತವೆ. ಈಗ ಗುರುನಾಥ್ ಬಂಡಿ ಸರ್, ನೋಡ್ರಿ, ಇದರಿಂದ ನಾವು 300 ಸಸಿಗಳು ಕೊಟ್ಟಿದ್ದೇವೆ. ನೋಡ್ರಿ, ಮತ್ತು ನಿಮ್ಮ ಜೊತೆಗೆ ನಾವು ಏನು ಮಾತಾಡಿದ್ದೀವಿ ಅಂತಂದರೆ, ಇದ್ರ ಜೊತೆಗೆ ಪ್ರತಿ ವರ್ಷ ನಾವು ನಿಮ್ಮ ಜೊತೆಗೆ ಒಪ್ಪಂದ ಮಾಡಿಕೊಡಿದ್ವಿ. ಪ್ರತಿ ವರ್ಷ ಅಂದರೆ ವರ್ಷದಲ್ಲಿ 4 ಸಲ ವಿಸಿಟ್ ಮಾಡ್ತಾ ಇದ್ವಿ. ಹೌದ್ರಿ, 4 ಸಲ ವಿಸಿಟ್ ಮಾಡಿ ನಿಮ್ಮ ಸಸಿಗಳನ್ನು ನೋಡಿ ಅದಕ್ಕೆ ಔಷಧೋಪಚಾರ ಕೂಡ ಕೊಡ್ತಾ ಇದ್ದೀವಿ. ಹೌದ್ರಿ. ಹೀಗಾಗಿ ತಾವು ತೋಡಿದಿರಿ. ಏನು ಲಾಭ ಅನಿಸ್ತು ನಿಮ್ಗೆ? ಇದು ಲಾಭ ಏನಂತ ನಾವು ಹೇಳಿದ್ದೀವಿ ನಿಮಗೆ. ಇವರ ಸಲಹೆ ಮತ್ತು ಮಾರ್ಗದರ್ಶನದಿಂದ ಯಾವುದೇ ತೊಂದರೆ ಆಗದಂತೆ ನಾವು ಈ ಬೆಳೆಯನ್ನು ಬೆಳೆಯುತ್ತಾ ಇದ್ದೇವೆ. ಅದ್ರ ಜೊತೆಗೆ ಇದೇನು ಲಾಭಪ್ಪ ಅಂತಂದರೆ, ನಾವು 3 ವರ್ಷದ ನಂತರ ಇದು ಕೂಡ ದಾಲ್ಚಿನ್ನಿ ಮೊಗ್ಗು ಬರ್ತದೆ, ಮೊಗ್ಗಿನ ಜೊತೆಗೆ ಚಕ್ಕೆ ಬರ್ತದೆ, ಎಲೆ ಬರ್ತದೆ, ಇದು ಕೂಡ ಆದಾಯ ಬರ್ತದೆ. ಯಾಕಂದ್ರೆ ಈ ಸಸಿಗಳನ್ನು ಹಚ್ಚೋದು ಉದ್ದೇಶ ಏನಪ್ಪ ಅಂದ್ರೆ, ಇದು ಒಂದನೇದಾಗಿ ಗ್ರಾಫ್ಟೆಡ್ ಅಂದರೆ ಕಸಿ ಮಾಡಿದಂಥ ಸಸಿ ಇರೋದ್ರಿಂದ 3ನೇ ವರ್ಷಕ್ಕೆ ಒಳ್ಳೆಯ ಆದಾಯ ಬರ್ತದೆ. ಇವತ್ತಿನ ಅದರ ಬೆಲೆ, ಮೊಗ್ಗಿನ ರೇಟಿನ ಬೆಲೆ ಇವತ್ತು 2,000 ರೂಪಾಯಿ ಕೆಜಿ ಇತ್ತು. ಸುಮಾರು 5 ವರ್ಷದ ನಂತರ ಒಂದು ಗಿಡದಲ್ಲಿ 3ರಿಂದ 5 ಕೆಜಿವರೆಗೆ ಬರ್ತದೆ. ಒಂದೇ ಗಿಡ 10,000ವರೆಗೂ ಆದಾಯ ಕೊಡ್ತಕ್ಕಂಥ ಗಿಡವಿರೋದ್ರಿಂದ ಇವತ್ತು ರೈತರು ಹೇಗೆ ಇವತ್ತು ಗುರುನಾಥ್ ಬಂಡಿಯವರು ಸರ್ ಇವತ್ತು ತಮ್ಮ ಹೊಲದಲ್ಲಿ ಇದನ್ನು ಚೇಂಜಸ್ ಮಾಡಿದ್ದಾರೆ, ತಾವು ಚೇಂಜಸ್ ಮಾಡಿದಲ್ಲಿ ಕೂಡ ಇದನ್ನು ಆದಾಯವನ್ನು ಪಡಿಬೋದು ಅಂತ ನಾವು ನಮ್ಮ ಭೂ ವಿಕಾಸ್ ಫಾರ್ಮ್ ನರ್ಸರಿಯಿಂದ ನಮಗೆಲ್ಲರಿಗೂ ವಿನಂತಿ. ನಾನು ಮೊದಲು ಬಿಜಾಪುರದ ಇಂಡಿ ಲಿಂಬಿಯನ್ನು 20 ಅಂತರದಲ್ಲೇ ನಾಟಿ ಮಾಡಿ ಅದರ ಮಧ್ಯದಲ್ಲಿ ದಾಲ್ಚಿನ್ನಿಯನ್ನು ಮಾಡಿರೋಣ. ದಾಲ್ಚಿನ್ನಿ ಕೂಡ 10 ಸಸಿಯಿಂದ ಸಸಿಗೆ 10, ಸಾಲಿನಿಂದ ಸಾಲು 10 ಫೂಟನ್ನು ಡಿಸ್ಟೆನ್ಸ್ ಇಟ್ಟಿರೋಣ. ಇವನ್ನೇ ಅದರ ಮಧ್ಯದಲ್ಲಿ ಕೂಡ ಈಗ ಸೇವಂತಿಗೆ ಅಂಟನ್ನು ಪ್ಲಾಂಟೇಶನ್ ಮಾಡಿರೋಣ. ಹೀಗಾಗಿ 3 ಮಲ್ಟಿಪಲ್ ಕ್ರಾಪ್ಸ್ ಇರುವುದರಿಂದ ನಮಗೆ ಆರ್ಥಿಕವಾಗಿ ಒಂದು ಬೆಳೆ ಕ್ಷೀಣವಾದರೂ ಇನ್ನೊಂದು ಬೆಳೆಯಲ್ಲೇ ಆದಾಯವನ್ನು ನಿರೀಕ್ಷಿಸುವ ಮಾರ್ಗವನ್ನು ಪಡೆದಿರುತ್ತೇವೆ. ಇದರಿಂದ ನಮಗೆ ಒಳ್ಳೆಯ ಅನುಕೂಲ ಆಗ್ತೈತಿ. ಮತ್ತು ಮುಂಡಗೋಡ ಲಿಂಗದಾಳ್ ಅವರಿಗೆ ನಾವು ಧನ್ಯವಾದವನ್ನು ಹೇಳಬಯಸುತ್ತೇನೆ. ನಮಸ್ಕಾರ ರೈತ ಬಾಂಧವರಿಗೆ, ನಾನು ನಾಗರಾಜ್ ಮಾತಾಡ್ತಿದ್ದೀನಿ ಮುಂಡಗೋಡಿಂದ. ಸೊ ಇವತ್ತು ನಾವು ಭೂ ವಿಕಾಸ್ ಫಾರ್ಮ್ ಆ್ಯಂಡ್ ನರ್ಸರಿ ಮುಂಡಗೋಡ್ ಅವರ ಸಹಯೋಗದೊಂದಿಗೆ ನಮ್ಮ ಹ್ಯಾಪಿ ಹೆಲ್ತ್ ಇಂಡಿಯಾದ ಪ್ರಾಡಕ್ಟ್ಗಳಾದಂಥ ಸಾಯಿಲ್ ಹೆಲ್ತ್ ಆಗಿರ್ಬೋದು, ಅಗ್ರಿಕಲ್ಚರ್ನ ಗ್ರ್ಯಾನ್ಯುಲ್ಸ್ ಫಾರ್ಮೇಟ್ ಆಗಿರ್ಬೋದು, ಆಮೇಲೆ ಗ್ರೋಮೋರ್ ಎಲ್ಲ ಪ್ರಾಡಕ್ಟ್ಗಳನ್ನು ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ತೆಂಗಿನ ಪ್ಲಾಂಟೇಷನಿಗೆ ಕೊಟ್ಟಿದ್ದೀವಿ. ಸೊ ನಮ್ಮ ಜೊತೆಗೆ ನಮ್ಮ ರೈತರು ಸಹ ಇದ್ದಾರೆ. ಸೊ ನಾವು ಬಿಫೋರ್ ಫೋಟೋನ ಆಲ್ರೆಡಿ ಏನು ಮಾಡಿದ್ದೀವಿ, ವೀಡಿಯೋಸನ್ನು ಮಾಡಿದ್ದೀವಿ. ಸೊ ತುಂಬ ಡಲ್ ಆಗಿರುವಂತಹ ಅಡಿಕೆ ನಮ್ಮ ತೆಂಗಿನ ಪ್ಲಾಂಟೇಷನಿಗೆ ಈ ಸಾರಿಗೆ ನಾವೇನು ಮಾಡಿದ್ವಿ ಅಂದರೆ ಸೆಕೆಂಡ್ 2.5 ತಿಂಗಳ ನಂತರ ವಿಸಿಟ್ ಮಾಡಿದ್ದೀವಿ. ಸೊ ಇಲ್ಲಿ ತುಂಬ ಡೆವಲಪ್ಮೆಂಟ್ ಆಗಿದೆ. ರೈತರೇ ನಮ್ಮ ಹತ್ರ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಸೊ ಗ್ರೋತಿಂಗ್ ತುಂಬ ಚೆನ್ನಾಗಿ ತೊಗೊಂಡಿದೆ ಅಂತ ಹೇಳಿದ್ದಾರೆ. ಸೊ ಹಾಗೆ ಏನು ಗ್ರೋತಿಂಗ್ ಆಗಿದೆ, ಏನು ಡೆವಲಪ್ಮೆಂಟ್ ಆಗಿದೆ ಅನ್ನೋವಂಥದ್ದನ್ನು ನಾನು ಅವ್ರ ಮೂಲಕ ನೇರವಾಗಿ ಕೇಳ್ತೇನೆ. ಸರ್ ನಮಸ್ತೆ. ಸೊ ನಿಮಗೆ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಈ ಒಂದು ತೆಂಗಿನ ಪ್ಲಾಂಟೇಷನ್, ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ? ಮೊದಲು ಭಾಳ ಡೆವಲಪ್ಮೆಂಟ್ ಇಲ್ಲದ ವೀಕ್ ಇದ್ದು ಪ್ಲ್ಯಾಂಟ್ಸ್ರ. ಸದರಿ ಇವರು ನಮ್ಮ ಮುಂಡಗೋಡದ ಭೂ ವಿಕಾಸ್ ಫಾರ್ಮ್ ಆ್ಯಂಡ್ ನರ್ಸರಿ ಲಿಂಗದಾಳ್ ಅವರ ಮಾರ್ಗದರ್ಶನದಲ್ಲಿ ಇವರ ಪರಿಚಯ ಆಯಿತು. ಇವರ ನಮಗೆ ಗ್ರೋಮೋರ್
ಡಾಕ್ಟರ್ ಬೂಮು, ಸಾಯಿಲ್ ಹೆಲ್ತ್, ಆಮೇಲೆ ರಾಬಿನ್ ಗೋಲ್ಡ್ ಇವುಗಳನ್ನೆಲ್ಲ ನಮ್ಮ ತೆಂಗಿನ ಗಿಡಕ್ಕೆ ಅಪ್ಲೈ ಮಾಡಿಸಿದ್ರಿಂದ ಅವುಗಳಿಂದ ಒಳ್ಳೆಯ ಡೆವಲಪ್ಮೆಂಟ್ ಆಗಿದೆ ಎಂದು ನಾನು ಹೇಳಲು ಬಯಸುತ್ತೇನೆ. ಭಾಳ ಖುಷಿ ಆಗುತ್ತೆ, ಯಾಕಂತ ಹೇಳಿದ್ರೆ ಇವತ್ತಿನ ಫೀಡ್ಬ್ಯಾಕಲ್ಲಿ ಅವರ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಹ್ಯಾಪಿ ಹೆಲ್ತ್ ಎಂಡಿದ ಆರ್ಗ್ಯಾನಿಕ್ ಪೌಡ್ಗಳನ್ನ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಯೂಸ್ ಮಾಡಿಸ್ತಾ ಇದ್ದೀವಿ. ರೈತರಿಗೆ ಸಾವಯವದತ್ತ ಮುಖ ಮಾಡಲಿಕ್ಕೆ ಆ ಕಡೆ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಒಲವನ್ನು ಕೊಡಲಿಕ್ಕೆ ನಾವು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ವಿ. ರಾಸಾಯನಿಕ ನಾವು ಬಳಕೆ ಮಾಡ್ತಾ ಹೋದಾಗ ಭೂಮಿ ಏನಾಗುತ್ತೆ, ಹಾಳಾಗುತ್ತೆ. ಹಾಗಾಗಿ ನಾವು ಅಷ್ಟೇ ಈ ಭೂಮಿನ ಯೂಸ್ ಮಾಡೋದಲ್ಲ, ನೆಕ್ಸ್ಟ್ ಜನ್ರೇಷನ್ ಸಹ ಏನು ಮಾಡಬೇಕು, ಭೂಮಿಯನ್ನು ಬಳಕೆ ಮಾಡಬೇಕಾದ್ರೆ ಕೃಷಿಗೆ ಯೋಗ್ಯವಾದಂಥ ಭೂಮಿಯನ್ನು ನಾವು ಮಾರ್ಪಾಡು ಮಾಡಬೇಕಂತ ಹೇಳಿದ್ರೆ ಅದಕ್ಕೆ ಒಂದೇ ದಾರಿ ಸಾವಯವ ಅಥವಾ ಆರ್ಗ್ಯಾನಿಕ್ ಬೆಳೆಗಳನ್ನು ನಾವು ಬಳಕೆ ಮಾಡಬೇಕು. ಹಾಗೆ ಒಂದೆರಡು ಮಾಹಿತಿಯನ್ನು ನಮ್ಮ ನರ್ಸರಿ ಓನರ್ ಆಗಿರುವಂಥ ಲಿಂಗದಳ್ ಸರ್ ಮಾತಾಡಲಿಕ್ಕಿದ್ದಾರೆ, ಅವರಿಗೆ ನಾನು ವೆಲ್ಕಮ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಈಗಾಗಲೇ ನಾವು ಇದರಲ್ಲಿ ದಾಲ್ಚಿನ್ನಿ ಹಚ್ಚಿದ್ದೀವಿ, ಅದ್ರ ಜೊತೆಗೆ ಇಲ್ಲಿ ತೆಂಗಿನ ಗಿಡನ ನಾವು ಬಂದು ನೋಡಿದಾಗ ಒಂದೊಂದು ಗಿಡ ತೆಗೆದೇ ಬಿಡಬೇಕು ಅನ್ನೋ ದೃಷ್ಟಿಯಲ್ಲಿದ್ದು ಅಂಥ ಪರಿಸ್ಥಿತಿಯಲ್ಲಿದ್ದಾಗ ನಮ್ಮ ಬಂಡಿ ಸರಿಗೆ ನಾವು ನೋಡಿ ಸರ್, ನಮ್ಮಲ್ಲಿ ಹ್ಯಾಪಿ ಹೆಲ್ತ್ ಇಂಡಿಯಾದಿಂದ ಬಹಳಷ್ಟು ಉಪಯುಕ್ತವಾದ ರಸಾಯನ ಮುಕ್ತ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳದಾವು, ಅದನ್ನು ಬಳಸಿದಲ್ಲಿ ಒಳ್ಳೆಯ ಒಂದು ಆದಾಯವನ್ನು ತೊಗೋಬೋದು ಅಂತಂದಾಗ ಭಾಳ ಖುಷಿಯಿಂದ ಅವರು ಒಪ್ಕೊಂಡ್ರು. ಅವು ಎಲ್ಲದಕ್ಕೂ ನಾವು ಸುಮಾರು ಒಂದು ತಿಂಗಳ ಹಿಂದೆ ಸುಮಾರು ಒಂದು ಎರಡು ತಿಂಗಳಾಯಿತು, ಅಲ್ಲಿ ನಾವೇ ಬಂದು ಸ್ವತಃ ಬಂದು ಎಲ್ಲ ಔಷಧೋಪಚಾರ ಮಾಡಿ ಹೋಗಿದ್ವಿ. ಇವತ್ತು ನೋಡಿದ್ರೆ ಇದಕ್ಕೆ ದೃಷ್ಟಿ ಆಗಬೇಕು, ಅಷ್ಟು ಚೆನ್ನಾಗಿ ಇವತ್ತು ಬೆಳೆದಿದ್ದಾವು. ಹೀಗಾಗಿ ಎಲ್ಲ ರೈತರು ನಮ್ಮ ಹ್ಯಾಪಿ ಹೆಲ್ತ್ ಇಂಡಿಯಾದ ಔಷಧಿಗಳನ್ನು ಬಳಸಿ ಅದರ ಜೊತೆಗೆ ತಮ್ಮ ಆದಾಯವನ್ನು ಹೆಚ್ಚಿಸ್ಕೊಳ್ಬೇಕಂತ ವಿನಂತಿ ಮಾಡ್ತಾರೆ. ಈಗಾಗಲೇ ರೈತ ಬಾಂಧವರೇ, ನಾನು ಭೂ ವಿಕಾಸ್ ಫಾರ್ಮಿಂಗ್ ನರ್ಸರಿಯಿಂದ ಇಲ್ಲಿ ನಾವು ಈಗಾಗಲೇ ಲಿಂಬು ಸಸಿಗಳಲ್ಲಿ ಆಲ್ರೆಡಿ ಇದು ಬಿಟ್ಟಿದ್ದಾವೆ, ಲಿಂಬು ಬಿಟ್ಟಿದ್ದಾವೆ, ತಾವು ನೋಡ್ಬೋದು. ಈಗಾಗಲೇ ಇಲ್ಲಿ ಲಿಂಬು ಬಿಟ್ಟಿದ್ದಾವೆ. ಇದ್ರ ಜೊತೆಗೆ ನಾವು ಹ್ಯಾಪಿ ಹೆಲ್ತ್ ಇಂಡಿಯಾದಿಂದ ಎಲ್ಲ ಪ್ರಾಡಕ್ಟ್ಗಳನ್ನು ಇವರು ನಮ್ಮ ಗುರುನಾಥ್ ಬಂಡಿ ಸರ್ ಬಳಸ್ತಾ ಇದ್ದಾರೆ. ಒಳ್ಳೆಯ ಹೂಗಳು ಬಂದವು, ತಾವು ನೋಡ್ಬೋದು. ಇದರಲ್ಲಿ ಹೂಗಳು ಬಂದಿದ್ದಾವೆ. ಇನ್ನೂ ನಾವು ಇದು 2ನೇ ಸಲ ಕೊಡ್ತಾ ಇದ್ದೇವೆ. ನಾವು ತೆಂಗಿನ ಗಿಡ ಕೊಟ್ಟಿದ್ವಿ, ಈಗ 2ನೇ ಸಲ ಸೇವಂತಿಗೆ ಕೊಡ್ತಾ ಇದ್ದೇವೆ. ಅವ್ರು ಭಾಳ ಖುಷಿಯಿಂದ ನಮ್ಮ ಕಡೆ ಬಳಸ್ತಾ ಇದ್ದಾರೆ, ಅವರಿಗೆ ಒಳ್ಳೆಯ ಆದಾಯ ಪಡಿತಿದ್ದಾರೆ ಅಂತ ನಾನು ಹೇಳ್ಬೋದು. ತಮಗೆ ತಾವು ಬಳಸೋದಲ್ಲಿ ತಾವು ಕೂಡ ಆರ್ಥಿಕವಾಗಿ ಬಲಿಷ್ಠರಾಗ್ಬೋದು ಅಂಥ ಒಂದು ಔಷಧಿ ಕಂಪನಿ ಹ್ಯಾಪಿ ಹೆಲ್ತ್ ಇಂಡಿಯಾ. ನಮಸ್ಕಾರ ರೈತ ಬಾಂಧವರೇ, ನಾನು ನಾಗರಾಜ್ ಮಾತಾಡ್ತಿದ್ದೀನಿ. ಸೊ ಈಗ ಆಲ್ರೆಡಿ ವಿಡಿಯೋದಲ್ಲಿ ತಿಳಿಸಿದ್ದೀವಿ. ಈಗ ಸೇವಂತಿಗೆ ಬೆಳೆಗೆ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಹ್ಯಾಪಿ ಹೆಲ್ತ್ ಇಂಡಿಯಾದ ಗ್ರೋಮರ್ ಆಗಿರ್ಬೋದು, ಬ್ಲಾಸಮಿಂಗ್ ಆಗಿರ್ಬೋದು, ಕ್ರಾಪ್ ಗಾರ್ಡ್ ಅನ್ನೋ ಪ್ರಾಡಕ್ಟ್ನ ಕೊಡ್ತಾ ಇದ್ದೀವಿ. ಕಾರಣ ಏನಂತ ಹೇಳಿದ್ರೆ ಈಗ ಫ್ಲವರಿಂಗ್ ಸ್ಟೇಜ್ ಇರೋದ್ರಿಂದ ಸೊ ಇದನ್ನು ಡೆವಲಪ್ಮೆಂಟ್ ಮಾಡೋದ್ರಿಂದ, ಇದನ್ನು ಕೊಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಗಿಡದಲ್ಲಿ ಹೂಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಮತ್ತು ಹೆಲ್ದಿಯಾಗಿ ಬರುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಸೆಕೆಂಡ್ ಟೈಮ್ ಡೋಸೇಜನ್ನು ಕೊಡ್ತಾ ಇದ್ದೀವಿ. ಮಲ್ಟಿ ಕ್ರಾಪನ್ನು ಮಾಡಿದ್ದಾರೆ, ಲಿಂಬು ಇದೆ, ಸೇವಂತಿಗೆ ಇದೆ, ದಾಲ್ಚಿನ್ನಿ ಇದೆ. ಎಲ್ಲ ಬೆಳೆಗಳಿಗೂ ನಾವು ಇದನ್ನು ಏನು ಮಾಡ್ತೀವಿ ಅಂದರೆ ಸೆಕೆಂಡ್ ಟೈಮ್ ರೆಗ್ಯುಲೇಟರಾಗಿ ಕೊಡ್ತಾ ಇದ್ದೀವಿ. ಬಳಕೆ ಮಾಡಿದ ಮೇಲೆ ಸೆಕೆಂಡ್ ಫಲಿತಾಂಶ ಏನು ಬಂದಿದೆ, ನೆಕ್ಸ್ಟ್ ಫಲಿತಾಂಶ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ತಿಳಿಸ್ತೇವೆ. ಅಲ್ಲಿವರೆಗೆ ನಮ್ಮ ವೀಡಿಯೋನ ವಾಚ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.